ಸ್ನೇಹಿತರೆ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬಿರಿಯಾನಿ. ಅದು ಯಾವ ಬಿರಿಯಾನಿ? ಮಟನ್ ಬಿರಿಯಾನಿ. ಬನ್ನಿ, ಈಗ ಆ್ಯಕ್ಚುಲಿ ನಾನು ಏನೇನು ಹಾಕಿದ್ದೀನಿ ಅಂತಂದರೆ, ಈಗ ಈರುಳ್ಳಿ ಮತ್ತು ಬಿರಿಯಾನಿ ಐಟಮ್ಸ್ ಹಾಕ್ಬಿಟ್ಟಿದ್ದೀನಿ. ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿಬಿಡ್ತು, ಹಾಗಾಗಿ ಈರುಳ್ಳಿ ಹಾಕ್ಕೊಂಡು ತಿರುವಿದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಿದೆ. ಚಕ್ಕೆ, ಲವಂಗ, ಹೂವು, ಸೋಂಪು ಮತ್ತು ಹೂವು, ಗ್ರಾಂಟು ಮತ್ತು ಏಲಕ್ಕಿ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟು ಚೆನ್ನಾಗಿದ್ದು ರೋಸ್ಟ್ ಆಗಿದೆ. ನೋಡ್ತಾ ಇರ್ಬೋದು, ಕಲರ್ ಬಂದಿದೆ ಸ್ವಲ್ಪ ಕೆಂಪುಗೆ. ಈ ಕಲರ್ ಬಂದಮೇಲೆ ನೀವು ಏನು ಮಾಡಬೇಕು ಅಂದರೆ ಶುಂಠಿ ಹಾಕ್ಕೊಡ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಮತ್ತು ಬೆಳ್ಳುಳ್ಳಿ ಅನ್ನೋದು ಭಾರಿ ಇಂಪಾರ್ಟೆಂಟು. ಅದು ಶುಂಠಿನಲ್ಲಿ ನೀವು ಚಿಪ್ಪೆ ಸುಲ್ಕೋಬೇಕು, ಅದೇ ರೀತಿ ಬೆಳ್ಳುಳ್ಳಿನಲ್ಲೂ ನೀವು ಚಿಪ್ಪೆ ಸುಲ್ಕೋಬೇಕು. ನೋಡಿ, ಇದು ಆ್ಯಕ್ಚುಲಿ 2 kg ಬಿರಿಯಾನಿಗೆ ನೋಡ್ತಾ ಇರ್ಬೋದು, ಹಾಕ್ತಾ ಇದ್ದೀನಿ. ಈಗ ಇದನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತಿರುಗಬೇಕು. ಮತ್ತು ಯಾಕೆ ಬಿರಿಯಾನಿ ಬಾಯಿ ಹೋಟ್ಲಲ್ಲಿ ಮಾಡಿದ್ರೆ ಬಿರಿಯಾನಿ ಎಷ್ಟು ಟೇಸ್ಟ್ ಆಗಿರುತ್ತೆ, ಘಮ ಘಮ ಅನ್ನುತ್ತೆ, ನಮ್ಮನೇಲಿ ಮಾಡಿದ್ರೆ ಸ್ಮೆಲ್ ಬರಲ್ಲ ಅಂತಿರಲ್ಲ, ಈ ಥರ ಮಾಡೋದ್ರಿಂದನೇ ಅದು ಸ್ಮೆಲ್ ಬರೋದು. ಅವರೆಲ್ಲ ಇದೇ ರೀತಿನೇ ಮಾಡೋದು. ಅವ್ರು ನಿಮ್ಗೆ ಹೇಳ್ಕೊಡಲ್ಲ, ನಾವು ಹೇಳ್ಕೊಡ್ತಾ ಇದ್ದೀವಿ. ನೋಡ್ಕೊಳ್ಳಿ, ಚೆನ್ನಾಗಿ ತಿರುಗಬೇಕು. ಈಗ ನಮ್ಮೂರಲ್ಲಿ ಆ್ಯಕ್ಚುಲಿ ಇವತ್ತು ಇದು ಮಾಡೋದಕ್ಕೆ ಕಾರಣ ಏನು ಅಂದರೆ, ನಮ್ಮೂರಲ್ಲಿ ಗೌರಿ ಜಾತ್ರೆ ಇವತ್ತು. ಅರ್ಥ ಮಾಡ್ಕೊಳ್ಳಿ, ಗೌರಿ ಜಾತ್ರೆ ನಿನ್ನೆ ಮುಗೀತು. ನಮ್ಮ ಸೈಡು ಹೊಸ್ತಡ್ಕ ಅಂತೀವಿ, ನಿಮ್ಮ ಸೈಡ್ ಏನಂತೀರೋ ನನಗೆ ಗೊತ್ತಿಲ್ಲ. ನಾವು ಆನೇಕಲ್ ಮೂಲದವರು, ನಮ್ಮದು ಗುಮ್ಲಾಪುರ ಅಂತ. ಇಲ್ಲಿ ಹೊಸ್ತಡ್ಕ ಅಂತೀವಿ. ಹೀಗಾಗಿ ಹೊಸ್ತಡ್ಕಲ್ಲಿ ಮಾತ್ರ ಮಾಡ್ತೀವಿ. 1 ತಿಂಗಳಿನಿಂದ ನಾವು ಮಾಡಿರೋದಿಲ್ಲ ನಾನ್ ವೆಜ್ಜು, ಇವತ್ತು ಮಾಡ್ಕೊತೀವಿ. ಮಟನ್ 2 kg ಹೇಳಿದ್ನಲ್ಲ ಮಟನ್ನು, ಇದನ್ನ ಆಲ್ರೆಡಿ ವಾಶ್ ಮಾಡಿ ಕ್ಲೀನಾಗಿ 1/2 hour ಮುಂಚೆನೇ ಇಟ್ಟಿದ್ದೀನಿ ನಾನು. ಏಕೆಂದರೆ ನೀರು ಸೋರಬೇಕು. ನೀರು ಸೋರಿದಾಗ ಅದರಲ್ಲಿ ನೀರಿನ ಅಂಶ ಹೋಗ್ಬಿಟ್ಟಿರುತ್ತೆ. ಆಗ ನಾವು ಬಿರಿಯಾನಿಗೆ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಹಾಕೋಣ ಬನ್ನಿ. ಇದು ಆ್ಯಕ್ಚುಲಿ ಬಿರಿಯಾನಿಗೆ ಅಂತಲೇ ಹೇಳಿ ಹೊಡ್ಸಿರೋದು, ಏನೋ ಪೀಸಸ್. ಓಕೆನಾ? ನೋಡಿ, ಆ್ಯಕ್ಚುಲಿ 2.25 kg ಇದೆ. ಯಾಕಂದ್ರೆ ನಮಗೆ ಗೊತ್ತಿರೋರು ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ಈಗ ಇದಕ್ಕೆ ನಾವು ಬೇಕಾದಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ನಾನು ಇದಕ್ಕೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಎಲ್ಲದಕ್ಕಿಂತ ರುಚಿ ಕೊಡುವಂಥ ಐಟಮ್ ಯಾವುದು ಅಂದರೆ ನೀವು ಉಪ್ಪು ಅಂತಲೇ ಹೇಳ್ಬೋದು. ನೀವು ಯಾವ ತಿಳ್ಕೊಂತೀರೋ ಗೊತ್ತಿಲ್ಲ. ನೋಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತಿರುಕೊಡೋಣ. ಇದಕ್ಕೆ ನೆಕ್ಸ್ಟು ಖಾರದ ಪುಡಿ ಹಾಕ್ಕೋಬೇಕು. ನೋಡಿ, ಇದು ಹೋಮ್ ಮೇಡ್, ನಮ್ಮ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ. ಓಕೆನಾ? ಇದು ತುಂಬ ಖಾರ ಇರುತ್ತೆ, ಹಾಗಾಗಿ ನಾವು ಸ್ವಲ್ಪನೇ ಹಾಕ್ಕೊತಾ ಇದ್ದೀವಿ. ನೀವು ಬೇಕಾದರೆ ನಿಮ್ಮ ಖಾರದ ಪುಡಿ ಎಷ್ಟಿರುತ್ತೋ ಖಾರ ಅದನ್ನ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ತಿರ್ಕೊಳ್ಬೇಕು. ಘಮ 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 ಅಂತ ಇದೆ. ಏನು ಹೇಳಿ? ಘಮ ಘಮ. ಇದ್ರ ನೀವು ಇನ್ನೊಂದು ಹೆಸರು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಘಮ ಘಮ ಬಿರಿಯಾನಿ ಅಂತ. ಮಟನ್ ಬಿರಿಯಾನಿ ಅನ್ನೋದಕ್ಕಿಂತ ಘಮ ಘಮ ಬಿರಿಯಾನಿ ಅಂತ ಇಟ್ಕೊಬಿಡಿ, ಸೂಪರ್ ಆಗಿರುತ್ತೆ. 8 ಟೊಮಾಟೊ ಹಾಕಿದ್ದೀನಿ. ಎಷ್ಟು? 8 ಟೊಮಾಟೊನ ರುಬ್ಕೊಂಡಿದ್ದೀನಿ. ಇದೇನಪ್ಪ ರುಬ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇರ್ಬೋದು.
ಆ್ಯಕ್ಚುಲಿ ಇದು ರುಬ್ಕೊಂಡೇ ಹಾಕಬೇಕು. ಏನಕ್ಕೆ ಅಂದರೆ ಅದು ಅಕ್ಕಿ ಹಾಕಿದಾಗ ಅನ್ನದೊಳಗಡೆ ಹೋಗಿ ಬೇಗ ಸೇರುತ್ತೆ. ಮಟನ್ ಒಳಗಡೆ ಟೊಮಟೊ ಹೋಗಿ ಸೇರಿದಾಗೇ ಮಟನ್ ಟೇಸ್ಟ್ ಬರುತ್ತೆ. ಈಗ ನಾವು ಏನು ಅಬ್ಸರ್ವ್ ಮಾಡ್ತೀವಿ ಮನೆಗಳಲ್ಲಿ, ಯಾಕಪ್ಪ ಬರಲ್ಲ ಹೋಟ್ಲ್ ಟೇಸ್ಟು ಅಂತೀರಿ ಅಂದರೆ, ಅದು ಈ ಥರ ಸೇರಿದಾಗ್ಲೇ ಟೇಸ್ಟ್ ಬರೋದು. ಆಮೇಲೆ ಹತ್ತು ಕಡೆ ನೀವೊಂದು ಪಾತ್ರೆ ಗಮನಿಸ್ತಾ ಇರ್ಬೋದು, ಏನಕ್ಕಪ್ಪ ಪಾತ್ರೆ ಇಟ್ಟವ್ರೆ ಎಕ್ಸ್ಟ್ರಾ ಅಂತ. ಅದರಲ್ಲಿ ನೆಕ್ಸ್ಟ್ ಹೇಳ್ತೀನಿ, ಈಗ ಅದು ಕಾಯ್ಲಿ ಆಮೇಲೆ ನಿಮ್ಗೆ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಒಂದಿಡಿ ಪುದೀನ ಕೊತ್ತಂಬರಿ ತಗೊಂಡಿದ್ದೀನಿ. ಇದನ್ನ ಕೈಯಲ್ಲೇ ಕಿತ್ತಾಕ್ತಾ ಇದ್ದೀನಿ. ಏನಪ್ಪ ಕಿಳಿತಾವನೆ ಅಂತ ತಿಳ್ಕೊಬೇಡಿ, ಇದರಲ್ಲೇ ಟೇಸ್ಟ್. ಓಕೆನಾ? ಹೆಚ್ಚಾಕೋದಕ್ಕೂ ಕಿತ್ತಾಕೋದಕ್ಕೂ ವ್ಯತ್ಯಾಸ. ಚೆನ್ನಾಗಿ ತಿರುಗ್ತಾನೆ. ಕಾಣಿಸ್ತಾ ಇದೆಯಾ? ಈ ತರ ಎಣ್ಣೆ ಬಿಡೋ ತರ ಆಗಿರ್ಬೇಕು. ನೋಡಿ 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 ನೋಡಿ, ಕಾಣಿಸ್ತಿರ್ಬೋದು. ತುಂಬಾ ಹೊಗೆ ಇದೆ, ಅದಕ್ಕೆ ಸ್ವಲ್ಪ ಹಿಂಗೆ ಮಾಡ್ತಾ ಇದ್ದೀನಿ. ಇದು ಈಗ ಒಂದು ಅರ್ಧ ಲೀಟ್ರ್ ಮೊಸರು ಹಾಕ್ಕೊಳ್ಳಿ. ನೋಡಿ, ಮೊಸರು ಹಾಕ್ಕೊಂಡು ಚೆನ್ನಾಗಿ ತಿರುಗೋಬೇಕು. ನೋಡಿ ಏನಪ್ಪ ಇವರು ದೊಣ್ಣೆ ಇಟ್ಟವ್ರೆ ಅಂತ ನೋಡ್ತಾ ಇದ್ದೀರಾ. ಈ ಪಾತ್ರೆ ಇದರಲ್ಲಿ ಕಸ ಇಕ್ಬೇಕಾದ್ರೆ ಈ ಇದಿದೆಯಲ್ಲ ಪಾತ್ರೆ, ಇದು ಸ್ಟೀಲು, ಅದೇ ಬರ್ತಾ ಇರುತ್ತೆ ಗಿಚ್ತಾ ಗಿಚ್ತಾ ಗಿಚ್ತಾ. ಅದೇ ನೀವು ಮರದಲ್ಲಿ ಮಾಡಿದ್ರೆ ಆ ಸ್ಟೀಲು ಎದ್ದೊಳೋದು ಇಲ್ಲ, ಆ ಪಾತ್ರೆನೂ ಡ್ಯಾಮೇಜ್ ಆಗಲ್ಲ, ನಮಗೂ ಅದು ಹೋಗಿ ಸೇರೋದಿಲ್ಲ ಹೊಟ್ಟೆ ಒಳಗಡೆ. ಅದಕ್ಕೆ ಆದಷ್ಟು ನೀವು ಮರಗಳು ಬೆಳೆಸಿ. ಆನ್ಲೈನಲ್ಲಿ ಸಿಗ್ಬೋದು, ಮೇ ಬಿ ಮನೆಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಬಳಸೋದಕ್ಕೆ. ಈ ಥರ ಆದರೆ ನಿಮ್ಮ ಹಿಟ್ಟಿನ ದೊಣ್ಣೆ ಇರುತ್ತಲ್ಲ ಮನೆಯಲ್ಲಿ, ಅದನ್ನು ತೊಗೊಳ್ಳಿ. ಈ ಥರ ಮಾಡೋದಕ್ಕೆ ಈಸಿ ಇರುತ್ತೆ. ಓಕೆ ಅಲ್ವಾ? ನೆಕ್ಸ್ಟು, ಆಗಲೇ ನೀರಿಟ್ಟಿದ್ದೆ ಏನಕ್ಕೆ ಅಂತ ಕೇಳ್ತಿದ್ರಲ್ಲ, ನೋಡಿ ಈಗ ಇದರಲ್ಲೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿದ್ದೀನಿ, ಮತ್ತು 2, 4, 6, 8 ಮೆಣಸಿನ್ಕಾಯಿ ಹಾಕಿದ್ದೀನಿ. ಓಕೆನಾ? ಅದ್ರ ಜೊತೆಗೆ ನಾವು ಈಗ ಉಪ್ಪು ಹಾಕ್ಕೊಳ್ಬೇಕು. ಏನಕ್ಕೆ ಅಂತ ಗೊತ್ತಾಗಿರ್ಬೋದು ನಿಮಗೆ. ನೋಡಿ ಏನಕ್ಕೆ ಹೇಳಿ, ಅಕ್ಕಿ ಕಾಯಿಸ್ಕೊಳ್ಳೋಕ್ಕೆ. ಅಕ್ಕಿನ ಅರ್ಧ ಅನ್ನ ಮಾಡ್ಕೋಬೇಕು. ಬಿರಿಯಾನಿಗೆ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಹಾಕಿನೇ ಬೇಯಿಸ್ಕೊಳ್ಳೋದು. ನೋಡಿ, ನೀರಿಗೆ ಹಾಕಿ ಬೇಯಿಸ್ಕೋಬೇಕು, ಚೆನ್ನಾಗಿ ತಿರುಗಿಸ್ಬಿಟ್ಟು. ಇದೆ ನೀರು ಹಾಕಿದ್ದೀನಿ. ಈಗ ಮಟನ್ ಬೇಯಬೇಕಲ್ವಾ, ಮಟನ್ ಅಂದ್ರೇ ಟೈಮು. ಇರಿ, ಈಗ ಪ್ಲೇಟ್ ಮುಚ್ಕೊಬಿಡೋಣ, ಚೆನ್ನಾಗಿ ಬೇಯಲಿ. ಸ್ನೇಹಿತರೆ, ಇದಕ್ಕೆ 2 kg ಅಕ್ಕಿ ಹಾಕ್ಕೊಂಡಿದ್ದೀನಿ.
ಆಗಲೇ ನೀರಿಟ್ಟಿದ್ನಲ್ಲ, ಅದಕ್ಕೆ 2 kg ಅಕ್ಕಿ ಹಾಕಿದ್ದೀನಿ. ಆ್ಯಕ್ಚುಲಿ ನಮ್ಮ ಕ್ಯಾಮ್ರಾಮನ್ಗೆ ಪಾಪ ಗೊತ್ತಾಗಲಿಲ್ಲ, ಇದು ಫೋಕಸ್ ಮಾಡಲಿಲ್ಲ ಆಗಲೇ ನಾನು ಹಾಕ್ಬೇಕಾದ್ರೆ. ಏನಕ್ಕೆ ಅಂದರೆ ಮಟನ್ ಬೆಂದಿತ್ತಲ್ಲ, ತಿನ್ನಕ್ಕೆ ಅಂತ ಟೇಸ್ಟ್ ಕೊಟ್ಟಿದ್ದೆ, ಅದನ್ನು ತಿಂತ ಅವರು ಮರ್ತೋಗ್ಬಿಟ್ರು ಪಾಪ. ಕ್ಯಾಮ್ರಾಮನ್ ಅದನ್ನು ಫೋಕಸ್ ಮಾಡಲಿಲ್ಲ. ಬೇಜಾರಾಗ್ಬಿಡಿ, ಯಾಕಂದ್ರೆ ನೀವು ಬನ್ನಿ ಟೇಸ್ಟ್ ಮಾಡೋಕ್ಕೆ. ನೋಡ್ತಾ ಇರ್ಬೋದು 70% ಆಗಿದೆ. ಇದನ್ನ ಹಾಕ್ಕೋಬೇಕು. ನೋಡಿ ಮಾಡ್ಕೊಂಡು ಈಗ ದಮ್ ಕಟ್ಟಣ. ಇದನ್ನ ಅಗ್ನಿ ದಮ್ ಅಂತ, ಬೆಂಕಿ. ಸೊ 20 ನಿಮಿಷ ಬಿಡೋಣ ಇದನ್ನ, ಯಾಕಂದ್ರೆ ಆಕ್ಚುಲಿ ಎಲ್ಲ ಚೆನ್ನಾಗಿ ಬೆಂದಿದೆ. 20 ನಿಮಿಷ ದಮ್ ಆಗ್ಬೇಕು, ಆಮೇಲೆ ನೋಡೋಣ. ಬನ್ರಿ ಓಪನ್ ಮಾಡೋಣ. 20 ನಿಮಿಷ ಆಯ್ತು, ಈಗ ನೋಡೋಣ ಹೇಗಿರುತ್ತೆ ಅಂತ. ಆಹಾ, ನೋಡ್ತಾ ಇರ್ಬೋದು ಚೆನ್ನಾಗಿದೆ. ಈಗ ತುಪ್ಪ ಹಾಕೊಳ್ಳೋಣ ಮೇಲೆ. ತುಪ್ಪ ಹಾಕಿದೀವಿ, ಅದ್ರ ಮೇಲೆ ಹಾಗೆ ಕೊತ್ತಂಬರಿ. ನೋಡ್ತಾ ಇರ್ಬೋದು ಹೇಗಿದೆ ನೋಡಿ, ಘಮ ಘಮ ಅಂತಿದ್ಯಂತೆ, ನಮ್ಮ ಮನೆಯವ್ರು ಹೇಳ್ತವ್ರೆ. ಈಗ ರೆಡಿ ಟು ಈಟ್ ಅಂತ ತಿಂತಾ ಇರ್ಬೋದು.